ಎಲ್ಲರಿಗೂ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೋಡೋಕೆ ಬಂದಿದೆ ಇವತ್ತು. ಒಂದು ತುಂಬ ಖುಷಿಯಾಗಿರುವಂಥ ವಿಷಯ ಏನಪ್ಪ ಅಂತಂದರೆ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬ ದಿನಗಳಾದಮೇಲೆ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇರೋದು. ಆ್ಯಂಡ್ ತುಂಬ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದು ಅವ್ರಿಗೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಫೈಟ್ಸ್ ಗೀಟ್ಸ್ ಎಲ್ಲ ಮಾಡಿದ್ದಾರೆ ಮ್ಯಾಮ್. ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಖುಷಿ ಆಯಿತು ನೋಡೋಕ್ಕೆ. ಇನ್ ಅ ವೆರಿ ಡಿಫ್ರೆಂಟ್ ಲುಕ್ಕಲ್ಲಿ ಮತ್ತು ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ. ಆ್ಯಂಡ್ ಲೈಕ್ ಐ ಆಲ್ವೇಸ್ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಬಂದರು ಥಿಯೇಟ್ರಲ್ಲೇ ನೋಡಿ. ಸುಮ್ಮನೆ ಹಾಗೆ ಬನ್ನಿ ಅಂತ ಕೇಳ್ಕೊತಾ ಇಲ್ಲ, ಬಟ್ ಏನಂತಾರೆ, ಟ್ರೇಲರ್ ನೋಡಿ. ಎಲ್ಲ ಸಿನಿಮಾಗಳಿಗೂ ಅಷ್ಟೇ ಟ್ರೇಲರ್ ನೋಡಿ, ಟ್ರೇಲರ್ ಇಷ್ಟ ಆಗಿದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಶಿಂಗ್ ದ ಬೆಸ್ಟ್ ಟು ದ ಟೀಮ್, ಆಲ್ ದ ಬೆಸ್ಟ್. ನಮಸ್ಕಾರ. ಡಿಟೆಕ್ಟಿವ್ ತೀಕ್ಷ್ಣ ಇವತ್ತು ಸೆಲೆಬ್ರಿಟಿ ಶೋ ಪ್ರಿವ್ಯೂ ಶೋ ನೋಡಿದ್ದೀವಿ. ತುಂಬ ಖುಷಿ ಆಗಿತ್ತು. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಮೂವಿ. ನಾನು ಈ ಗೆಟಪ್ಗೆ ಆ ಗೆಟಪ್ಗೆ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ಇರ್ತೀನಿ ಈ ಮೂವಿಯಲ್ಲಿ. ಸೊ ಸ್ಟಾರ್ಟಿಂಗ್ ಎಂಡಿಂಗ್ ಬರ್ತೀನಿ, ತುಂಬ ಚೆನ್ನಾಗಿದೆ. ಸೊ ಪಾರ್ಟ್ 2 ಕೂಡ ಲೀಡ್ ಕೊಟ್ಟಿದ್ದಾರೆ. ಸೊ ಈ ಮೂವಿ ನೋಡೋದಕ್ಕೆ ಒಂಥರ ಪ್ಲೆಸೆಂಟಾಗಿದೆ. ಮೇಕಿಂಗ್ಸು, ಕ್ಯಾಮ್ರಾ ವರ್ಕು, ಆ ಲೈಟಿಂಗ್ಸ್ ಎಲ್ಲ ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಹೆಣ್ಮಕ್ಳೆಲ್ಲ ಕರ್ಕೊಂಡು ಬಂದು ಈ ಮೂವಿ ನೋಡಿ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಡಿಟೆಕ್ಟಿವ್ ತೀಕ್ಷ್ಣ ನೋಡ್ಕೊಂಡು ಬಂದಿದ್ದೀನಿ. ಆ್ಯಸ್ ಅ ಸನ್ ಐ ಫೀಲ್ ರಿಯಲಿ ಪ್ರೌಡ್. ತುಂಬ ಖುಷಿ ಆಗ್ತದೆ ಅಮ್ಮಗನ್ನು ನೋಡಿ. ಬಟ್ ಆಸ್ ಅನ್ ಆಡಿಯನ್ಸ್ ಮೆಂಬರ್ ಐ ಫೀಲ್ ಈವನ್ ಮೋರ್ ಓವರ್ ಜಾಯ್ಡ್. ತುಂಬ ಚೆನ್ನಾಗಿದೆ ಮೂವಿ. ನೀವು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಭಾರಿ ಹಾಕಿದ್ದೀರಾ. ಐ ಕಾಂಟ್ ವೇಟ್ ಟು ಸಿ ದ ನೆಕ್ಸ್ಟ್ ಪಾರ್ಟ್. ತುಂಬ ಖುಷಿ ಆಯಿತು ನೋಡಿ. ಆ ಜರ್ನಿನ ತೋರಿಸಿದ್ದಾರೆ. ಆ ಜರ್ನಿನೇ ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಾಕಿದ್ದಾರೆ ಅವರು. ನಂಗೆ ತುಂಬ ಖುಷಿ ಆಯಿತು ನೋಡಿ. ಎಲ್ಲರೂ ದಯವಿಟ್ಟು ಹೋಗಿ ನೋಡಿ. 7th ಅಲ್ವಾ ಸರ್? 7th ರಿಲೀಸ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. 50ನೇ ಸಿನಿಮಾ ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು. ಖಂಡಿತ ಒಂದು ಅದ್ಭುತ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ. ತುಂಬ ಖುಷಿ ಆಯಿತು. ಡೈರೆಕ್ಟರ್ ಇಲ್ಲೇ ಇದ್ದಾರೆ. ತುಂಬ 50ನೇ ಸಿನಿಮಾಗೆ ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾಗೆ ಯಾವ ಥರ ಸಿನಿಮಾ ಮಾಡಬೇಕು ಅವರಿಗೆ ಅಂಥ ಸಿನಿಮಾ ಮಾಡಿದ್ದೀರಾ ಸರ್. ವೆರಿ ನೈಸ್. ಆಮೇಲೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಸುಮಾರು ಕ್ಯಾರೆಕ್ಟರ್ಸ್ ಬರ್ತಾರೆ. ಎಲ್ಲೂ ಕೂಡ ಏನು ಹೇಳೋದು, ಒಂದು ಪಾತ್ರದ ಮೇಲೇ ಅಂತ ಮಾಡಲಿಲ್ಲ ಸಿನಿಮಾನ. ತುಂಬ ಕ್ಯಾರೆಕ್ಟರ್ಸ್ ತಂದಿದ್ದಾರೆ. ತುಂಬ ಬೇರೆ 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 ಸ್ಟೋರಿ ಓಪನ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪಾರ್ಟ್ 2ಗೂ ಕೂಡ ಪ್ಲ್ಯಾನ್ ಮಾಡಿ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಡಿಟೆಕ್ಟಿವ್ ತೀಕ್ಷ್ಣ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಆ್ಯಕ್ಷನ್ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ವಿಜಯ್ ಸೂರ್ಯ ಕೂಡ ತುಂಬ ಚೆನ್ನಾಗಿ ಲಾಸ್ಟಲ್ಲಿ ಬಂದು ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈ ಸಮಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಬರಬೇಕು ಅಂತ ಹೇಳ್ತಾ ಇದ್ರಿ, ಬಂದಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಬಂದಿದ್ದು ಪ್ರಿಯಾಂಕಾ ಮ್ಯಾಮ್ಗೋಸ್ಕರ. ಆ್ಯಂಡ್ ಆ್ಯಸ್ ಡಿಟೆಕ್ಟಿವ್ ತೀಕ್ಷ್ಣ ನೋಡಿಬಿಟ್ಟು ಅವರ ಸ್ಟೈಲ್ ಆಗಿರಲಿ, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ಫೈಟ್ ಮಾಡೋ ಸ್ಟೈಲು, ಡೈಲಾಗ್ ಹೇಳೋ ಸ್ಟೈಲು ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಆ್ಯಕ್ಚುಲಿ ಈ ಒಂದು ಜಾಗ ಖಾಲಿ ಇತ್ತು. ಅಂದರೆ ಒಂದು ಲೇಡಿ ಸೂಪರ್ ಸ್ಟಾರ್ ಯಾರು ಬಂದುಬಿಟ್ಟು ಮಾಲಾಶ್ರೀ ಮ್ಯಾಮ್ ಮಾಡ್ತಾ ಇದ್ರಲ್ವ, ಆ ಥರದ ಸಿನಿಮಾಗಳು, ಆ ಒಂದು ಗ್ಯಾಪ್ ಇತ್ತು, ಆ ಒಂದು ಜಾನ್ರಲ್ಲಿ ಗ್ಯಾಪ್ ಇತ್ತು. ಪ್ರಿಯಾಂಕಾ ಮ್ಯಾಮ್ ಅದನ್ನು ಫಿಲ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರೀಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಡಿಟೆಕ್ಟಿವ್ ತೀಕ್ಷ್ಣ ಪ್ರಿಯಾಂಕಾ ಮ್ಯಾಮ್ 50th ಸಿನಿಮಾ ಅಂತ ಹೇಳಿದ್ರು. ಸೊ ತುಂಬ ಖುಷಿಯಾಗಿ ಬಂದೆ. ಬಿಕಾಸ್ ಬೀಂಗ್ ಅ ಹೀರೋಯಿನ್ 50th ಫಿಲ್ಮ್ ಅಂದರೆ ಈ ಕಾಲದಲ್ಲಿ ಒಂದು 10-15 ಗ್ರೇಟ್ ನಂಬರ್ಸ್. ಸೊ 50 ಮಾಡಿದ್ದಾರೆ ಅಂದರೆ ಬ್ಯೂಟಿಫುಲ್ ಇಟ್ ಇಸ್. ಅವರ ಡೆಡಿಕೇಶನ್ ಕಾಣುತ್ತೆ. ಆ್ಯಂಡ್ ಇವತ್ತು ಕೂಡ ಫಸ್ಟ್ ಅವ್ರ ಎಂಟ್ರಿ ಶಾಟ್ ಬಂದಾಗ ಶಿ ಹ್ಯಾಡ್ ಟಿಯರ್ಸ್. ಸೊ ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅವರಿಗೆ ಸಿನಿಮಾ ಮೇಲೆ ಲವ್ ಇದೆ ಅಂತ. ಸೊ 50th ಸಿನಿಮಾ ಆದರೂ ಒಂದು ಫ್ರೆಶರ್ ಥರ ಕೂತ್ಕೊಂಡು ಶಿ ವಾಸ್ ಸೋ ಎಕ್ಸೈಟೆಡ್ ಟು ವಾಚ್. ಸೊ ಪ್ರಿಯಾಂಕಾ ಮ್ಯಾಮ್ಗೆ, ಇಡೀ ಡಿಟೆಕ್ಟಿವ್ ತೀಕ್ಷ್ಣ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಪ್ರಿಯಾಂಕಾ ಮ್ಯಾಮ್ಗೆ ಕಂಗ್ರ್ಯಾಟ್ಸ್ 50th ಮೂವಿ ಕಂಪ್ಲೀಟ್ ಮಾಡಿರೋದಕ್ಕೆ. ಆ್ಯಂಡ್ ಹೆಸರು ಹೇಳಂಗೆ ಡಿಟೆಕ್ಟಿವ್ ಸಬ್ಜೆಕ್ಟ್ ನಂದು ಕೂಡ ಫೇವ್ರೇಟ್ ಜಾನರ್. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಮೇಕಿಂಗ್ ತುಂಬ ಚೆನ್ನಾಗಿದೆ. ಸೊ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ 2 hours ಹೋಗಿದ್ದೆ ಗೊತ್ತಾಗಿಲ್ಲ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಒಳ್ಳೆಯದಾಗಿ. ಸೊ ವೆರಿ ಎಕ್ಸೈಟೆಡ್ ಫಾರ್ ಇಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು. ಸೊ ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ನಮ್ಮ ಮೂವಿಗೆ ನೀವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ಡೈರೆಕ್ಟರ್ಸ್ ನನಗೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಡಿಟೆಕ್ಟಿವ್ ತೀಕ್ಷ್ಣಲ್ಲಿ ಪ್ರಿಯಾಂಕಾ ಮ್ಯಾಮ್ ಇದು ಯಂಗ್ ರೋಲ್ ಪ್ಲೇ ಮಾಡಲಿಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಅವರಿಗೆ. ಎಲ್ಲರೂ August 7th ನಮ್ಮ ಮೂವಿ ನೋಡಲೇಬೇಕು. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಟೀಮ್ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಂದು ಆ್ಯಕ್ಚುಲಿ 50th ಮೂವಿ. ಸೊ ಇದು ಮೇಡಮ್ದು ಮೂವಿ ಅನ್ನೋದಕ್ಕಿಂತ ಐ ವಿಲ್ ಟೇಕ್ ದಿಸ್ ಈಸ್ ಅ ಡೈರೆಕ್ಟರ್ ಮೂವಿ ಆ್ಯಕ್ಚುಲಿ.
ಸೊ ಮೂವಿಲಿ ಎಷ್ಟು ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಅಂದರೆ ನೀವು ಒಂದು ಪ್ರತಿಯೊಂದು ಸೀನ್ ಬೈ ಸೀನ್ ನೀವು ನೋಡ್ಬೋದು. ಆ್ಯಕ್ಚುಲಿ ನಾವು ಹೇಳ್ತಾ ಇರ್ತೀವಿ ನಮ್ಮ ಕನ್ನಡದಲ್ಲಿ ಸ್ಟೈಲಿಶ್ ಮೂವಿಗಳು ಬಂದಿಲ್ಲ ಅಂತ. ಸೊ ಇಟ್ಸ್ ಒನ್ ಆಫ್ ದಿ ಎಕ್ಸ್ಟ್ರಾರ್ಡಿನರಿ ಸ್ಟೈಲಿಶ್ ಮೂವಿ ಆ್ಯಕ್ಚುಲಿ. ನಮಸ್ಕಾರ. ಹೌದಾ? ಇಲ್ಲ, ನಂಗೆ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಾನು ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಪ್ರಸನ್ನ ಅವ್ರಿಗೆ ತುಂಬ ನೆನೆಸ್ಕೊತಾ ಇದ್ದೀನಿ. ಇವತ್ತು ಅವರು ನಮ್ಮ ಜೊತೆಲಿ ಇಲ್ಲ, ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ. ಅವರು 2 years ಈ ಮೂವಿ ರಿಲೀಸ್ ಆಗಬೇಕಂತ. ಸೊ ಲೈಕ್ ಅವರ್ ಪ್ರೇಯರ್ಸ್ ಫಾರ್ ಹಿಮ್ ಆ್ಯಂಡ್ ಚರಣ್ ಆ್ಯಂಡ್ ಪುರುಷೋತ್ತಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನು, ರಘು, ನನ್ನ ಇಡೀ ಟೀಮ್, ಎಲ್ಲ ಆ್ಯಕ್ಟರ್ಸು, ವಂಸಿತಾ, ಎಲ್ರದ್ದು ಟೀಮ್ ವರ್ಕ್. ಒಂದು ಮೂವಿ ಅಂದರೆ ಟೀಮ್ ವರ್ಕು. ಈ ಟೀಮ್ ತುಂಬ ಚೆನ್ನಾಗಿತ್ತು. ಐ ಆಮ್ ವೆರಿ ಬ್ಲೆಸ್ಡ್. ಆ್ಯಂಡ್ 50th ಮೂವಿಗೆ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಐ ಹೋಪ್ ಆಡಿಯನ್ಸ್ ಇದನ್ನು ಇಷ್ಟಪಡ್ತಾರೆ. ಎಸ್ಪೆಷಲಿ ಚಿಕ್ಕ ಮಕ್ಕಳು ಇಷ್ಟಪಡ್ತಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಯಿತು ನನಗೆ. ಯಾವಾಗ ಒಂದು ಪ್ರಯತ್ನ ಇರುತ್ತೆ ದಟ್ ನೆಕ್ಸ್ಟು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಒಂದು ವಿಭಿನ್ನತೆ ಇರಬೇಕು. ನಿಮ್ಮೆಲ್ಲರದ್ದು ಆಶೀರ್ವಾದ, ಪ್ರೀತಿ ತುಂಬ ಮುಖ್ಯ. ದಯವಿಟ್ಟು 7ನೇ ತಾರೀಕು ಥಿಯೇಟರ್ಸ್ಗೆ ಹೋಗಿ ಈ ಮೂವಿನ ನೋಡಿ, ನಿಮ್ಮ ಇಡೀ ಕುಟುಂಬ ಕರ್ಕೊಂಡು ಹೋಗಿ ನೋಡಿ. ಆ್ಯಂಡ್ ನಮ್ಮ ಇಡೀ ಟೀಮ್ನ ಸಪೋರ್ಟ್ ಮಾಡಿ.